ನಮಸ್ಕಾರ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋ ಚಾನೆಲ್ ಅಸೆಂಟ್ ಮೀಡಿಯಾಕ್ಕೆ ಸ್ವಾಗತ ಕೋರ್ತಾ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿಯ ಶುಭಾಶಯಗಳ ವಿಷಯ ನಿಮಗೆ ಗೊತ್ತಾಗಿರಬೇಕಲ್ಲ. ಇವತ್ತು ಅಂದರೆ ಈ ಸಂಚಿಕೆಯ ವಿಷಯ ಬಂದು ಇನ್ನು 2 ದಿವಸದಲ್ಲಿ ಬರ್ತಾ ಇರುವಂಥ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಯಾಕೆ ಇದಕ್ಕೆ ಇಷ್ಟೊಂದು ವಿಶೇಷತೆ ಅಂತಂದರೆ, ವರ್ಷದಲ್ಲಿ ಆರಂಭ ಆಗುವಂಥ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ. ಸೊ ಇದರ ವಿಶೇಷ ಏನು ಅಂತಂದರೆ, ಸೌರಮಾನ ಪಂಚಾಂಗವನ್ನು ಆಧರಿಸಿ ಮಾಡುವಂಥ ಒಂದೇ ಒಂದು ಹಬ್ಬ ಸಂಕ್ರಾಂತಿ ಮಾತ್ರ. ಉಳಿದೆಲ್ಲವೂ ಚಂದ್ರಮಾನ ಪಂಚಾಂಗವನ್ನು ಆಧರಿಸಿರುತ್ತೆ. ಇಲ್ಲಿನ ವಿಶೇಷತೆ ಅಂತಂದರೆ, ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಹೋಗುವಂಥ ಕಾಲ. ಅಂದರೆ ಉತ್ತರಕ್ಕೆ ಇಲ್ಲಿಂದ ಹೆಚ್ಚಾಗ್ತಾ ಹೋಗ್ತಾ ಹಿಂದಿನಿಂದ ನಮಗೆ ಹಗಲಿನ ಸಮಯ ಹೆಚ್ಚಾಗ್ತಾ ಹೋಗುತ್ತೆ. ವಾಸ್ತವವಾಗಿ ಡಿಸೆಂಬರ್ 21 ಅತ್ಯಂತ ಕಡಿಮೆ ಹಗಲಿನ ಸಮಯ. ಅಲ್ಲಿಂದಲೇ ಆರಂಭವಾದರೂ ಕೂಡ ಹೆಚ್ಚು ಚಳಿಯನ್ನು ಇಲ್ಲಿವರೆಗೂ ನಾವು ಅನುಭವಿಸಲಿಕ್ಕೆ ಸಾಧ್ಯ ಆಗಿರುತ್ತೆ. ಇಂದಿನಿಂದ ಚಳಿಯ ಪ್ರಭಾವ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೂರ್ಯ ಮತ್ತಷ್ಟು ಪ್ರವರ್ಧಮಾನವಾಗಿ ನಮಗೆ ಕಾಣಸಿಗ್ತಾ ಹೋಗುತ್ತೆ. ಸೂರ್ಯನ ಶಕ್ತಿ ಎಷ್ಟು ಅಂತಂದರೆ, ಪ್ರತಿಯೊಂದು ಜೀವಿಯ ಪ್ರತಿಯೊಂದು ಬೆಳೆಯನ್ನು ಅದ್ಭುತವಾಗಿ ಸಮೃದ್ಧವಾಗಿ ಬೆಳೆಸುವಂಥ ಚೈತನ್ಯ ಸೂರ್ಯನಲ್ಲಿದೆ. ಹಾಗಾಗಿ ಈ ಒಂದು ದಿವಸಕ್ಕೆ ಎಲ್ಲರೂ ಕೂಡ, ರೈತರೆಲ್ಲರೂ ಕೂಡ ಸೂರ್ಯನನ್ನು ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಸುಗ್ಗಿ ಹಬ್ಬವನ್ನು ಆಚರಿಸ್ತೇವೆ ನಾವು. ಈ ಹಬ್ಬ ಹೆಚ್ಚು ಕಡಿಮೆ ಭಾರತಾದ್ಯಂತ ನಡೆಯುವಂಥದ್ದು. ಇಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಕರ್ನಾಟಕ, ತಮಿಳುನಾಡು, ಗೋವಾ, ಆಂಧ್ರ ರಾಜ್ಯಗಳಲ್ಲಿ ಹೆಚ್ಚು ಸಂಭ್ರಮದಿಂದ ಆಚರಿಸುವಂಥ ಹಬ್ಬ ಆಗಿದೆ. ಇಲ್ಲಿ ನಾವು ಸಂಕ್ರಾಂತಿ ಅಂತ ಕರಿತೀವಿ. ಮತ್ತು ತಮಿಳುನಾಡಿಗೆ ಹೋದರೆ ಪೊಂಗಲ್ ಅಂತ ಕರೀತಾರೆ. ಹಾಗೆಯೇ ಉತ್ತರ ಭಾರತದಲ್ಲೂ ಕೂಡ ಇದೇನು ಕಡಿಮೆ ಇಲ್ಲ. ಅಲ್ಲಿ ಉತ್ತರಾಯಣ ಅಂತಲೇ ಕರೀತಾರೆ, ಬಿಹು ಅಂತ ಕರೀತಾರೆ. ಹೀಗೆ ವಿವಿಧ ಹೆಸರುಗಳಲ್ಲಿ ಇದನ್ನು ಕರೆದು ಆಚರಣೆ ಮಾಡೋದಿದೆ. ಕೇವಲ ಭಾರತ ಮಾತ್ರ ಅಲ್ಲ, ನಮ್ಮ ಪಾಕಿಸ್ತಾನ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಮಲೇಷಿಯಾ ಇರ್ಬೋದು. ಇಲ್ಲೆಲ್ಲ ಕೂಡ ಈ ಹಬ್ಬನ ನಾವು ನೋಡಲಿಕ್ಕೆ ಸಿಗತ್ತೆ. ಇಲ್ಲಿನ ವಿಶೇಷತೆ ಏನು ಅಂತಂದರೆ, ಇಲ್ಲಿಂದ ಹಿಂದಕ್ಕೆ 6 ತಿಂಗಳ ತನಕ ರೈತರು ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾರೆ, ಅದೆಲ್ಲದರ ಫಲ ತಗೊಳ್ಳುವಂಥ ಒಂದು ದಿನ. ಹಾಗಾಗಿ ಇಲ್ಲಿ ಸುಗ್ಗಿ ನಾವು ಮಾಡಿದ್ರೆ ಪಕ್ಕದ ತಮಿಳುನಾಡಲ್ಲಿ ಪೊಂಗಲ್ ಅಂತ ಆಚರಿಸ್ತಾರೆ. ಪೊಂಗಲ್ ಅಂತಂದರೆ ಉಕ್ಕಿ ಬರುವುದು ಅಂತ, ಧನ ಧಾನ್ಯಗಳು ಸಮೃದ್ಧವಾಗಿ ನಮ್ಮಲ್ಲಿ ಬೆಳೆಯೋದು ಅನ್ನೋ ರೀತಿಯಲ್ಲಿ ಇಲ್ಲೂ ಪೊಂಗಲ್ ಮಾಡಬೇಕಾದ್ರೆ ಪೊಂಗಲ್ ಅಂತ ಕೂಗಿ ಹೇಳೋದನ್ನು ಗಮನಿಸಬಹುದು. ಇದಕ್ಕೆ ಸಿಹಿಯನ್ನು ಸೇರಿಸೋ ದೃಷ್ಟಿಯಿಂದ ಕಬ್ಬನ್ನು ಕೂಡ ಈ ಹಬ್ಬದಲ್ಲಿ ವಿಶೇಷವಾಗಿ ನಾವು ಬಳಸ್ತೇವೆ. ಮತ್ತು ಪ್ರಮುಖವಾಗಿ ಈ ಹಬ್ಬ ನಮ್ಮ ಪುರಾಣದಲ್ಲೂ ಕೂಡ ಇದಕ್ಕೆ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಮಹಾಕಾವ್ಯಗಳಲ್ಲೂ ಕೂಡ ಮಾಹಿತಿ ಸಿಗ್ತಾ ಹೋಗುತ್ತೆ. ಮಹಾಭಾರತಕ್ಕೆ ಅಂತ ತಗೊಂಡಾಗ ಭೀಷ್ಮಾಚಾರ್ಯರು ಶರಶಯ್ಯಲ್ಲಿ, ಅಂದರೆ ತಮ್ಮ ಸಾವಿನ ಇದರಲ್ಲಿ ಬಾಣಗಳ ಮೇಲೆ ಮಲಗಿರ್ಬೇಕಾದ್ರೆ ಈ ಒಂದು ದಿನಕ್ಕೋಸ್ಕರ ಕಾಯ್ತಾ ಕುಳಿತಾರೆ. ಯಾಕೆ ಈ ದಿನ ಅಷ್ಟೊಂದು ವಿಶೇಷತೆ ಪಡ್ಕೊಳ್ಳುತ್ತೆ ಅಂದರೆ, ಈ ದಿನ ದೇಹವನ್ನು ಬಿಟ್ಟು ಹೋಗೋರಿಗೆ ಮೋಕ್ಷ ಸಿಗತ್ತೆ ಮತ್ತು ಅವರು ಸ್ವರ್ಗವಾಸಿಗಳಾಗ್ತಾರೆ. ಮತ್ತೊಮ್ಮೆ ಅವರು ಯಾವುದೇ ದೇಹಕ್ಕೆ ಬರುವಂಥ ಅಗತ್ಯ ಇರಲ್ಲ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ನಾವಿದನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ಮತ್ತು ವಿಷ್ಣು ಭೂದೇವಿಯನ್ನು ಉಳಿಸಲಿಕ್ಕಾಗಿ ವರಹಾವತಾರೆ ಹುಟ್ಟಿ ಬಂದ ದಿನ ಕೂಡ ಇದನ್ನೇ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಎಲ್ಲ ಕೆಟ್ಟದ್ದನ್ನು ಸಂಹಾರ ಮಾಡೋ ದೃಷ್ಟಿಯಿಂದ ರಾಕ್ಷಸ ಸಂಹಾರ, ದುಷ್ಟ ಸಂಹಾರ ಮತ್ತು ಒಳ್ಳೆಯವ್ರನ್ನ ಉಳಿಸುವಂಥ ದಿನ ಅಂತೇಳಿ ಇದನ್ನು ಕೂಡ ಆಚರಿಸ್ತೀವಿ. ಇವು ನಮ್ಮ ಪುರಾಣಗಳಲ್ಲಿ ಸಿಗುವಂಥ ಮಾಹಿತಿಗಳಾಗತ್ತೆ. ಮತ್ತು ಇಲ್ಲಿನ ವಿಶೇಷ ಅಂತಂದರೆ, ಇವತ್ತು ನಾವು ಬಳಸುವಂಥ ಆಹಾರ ಏನಿದೆಯಲ್ಲ, ಎಳ್ಳು, ಆಮೇಲೆ ಅದ್ರ ಜೊತೆಗೆ ಕಡಲೆ ಬೀಜ, ಅದ್ರ ಜೊತೆಗೆ ಕೊಬ್ಬರಿ, ಇವೆಲ್ಲವೂ ಏನು ಅಂದರೆ ಹೆಚ್ಚು ಎಣ್ಣೆಯನ್ನು ಕೊಡುವಂಥ ಪದಾರ್ಥಗಳು. ಈ ಸಂದರ್ಭದಲ್ಲಿ ಎಣ್ಣೆಯ ಅಗತ್ಯದ, ಅಂದರೆ ಕೊಬ್ಬಿನ ಮಹತ್ವ ನಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ದೇಹಕ್ಕೆ ಅಗತ್ಯ ಇದೆ. ದೇಹದಲ್ಲಿರೋ ಬೇಡದೇ ಇರುವಂಥ ವಿಷವನ್ನು ತೆಗಿಲಿಕ್ಕೆ ಇದರ ಅಗತ್ಯ ಇದೆ. ಮತ್ತು ಇದನ್ನೆಲ್ಲ ನಮಗೆ ಶುದ್ಧ ಮಾಡಿ ಕೊಡಲಿಕ್ಕೆ, ಅದನ್ನು ಬಿಸಿ ಮಾಡಿ ಅದರ ಕೊಬ್ಬನ್ನು ನಮ್ಮ ದೇಹಕ್ಕೆ ಸೇರಿಸಲಿಕ್ಕಾಗಿ ಅದ್ರ ಜೊತೆ ನಾವು ಬೆಲ್ಲನ ಕೂಡ ಸೇರಿಸಿ ಬಳಸ್ಕೋತೀವಿ. ನಮ್ಮ ಹಿರಿಯರು ಮಾಡಿರೋ ಪ್ರತಿಯೊಂದು ಹಬ್ಬದ ಹಿಂದೆ ಕೂಡ ವೈಜ್ಞಾನಿಕ ಹಿನ್ನೆಲೆಯೇ ಇದೆ. ನಮ್ಮ ಪ್ರತಿಯೊಂದು ಸಂಪ್ರದಾಯದಲ್ಲೂ ಕೂಡ ನಮಗೆ ವೈಜ್ಞಾನಿಕವಾಗೇ ವಿಚಾರಗಳು ಸಿಗ್ತಾ ಹೋಗುತ್ತೆ. ಈ ದೃಷ್ಟಿಯಿಂದ ಇವತ್ತು ಆಹಾರನೂ ಬದಲಾಯಿಸುವಂಥದ್ದು. ಈ ಹಬ್ಬವನ್ನು ಸಾಮಾನ್ಯವಾಗಿ 3-4 ದಿವಸ ನಾವು ಆಚರಿಸೋದನ್ನು ನೋಡಬಹುದು.
ಸಾಮಾನ್ಯವಾಗಿ ಸಂಕ್ರಾಂತಿಯ ಹಿಂದಿನ ದಿವಸ ಭೋಗಿ ಹಬ್ಬ ಅಂತ ಆಚರಿಸ್ತೀವಿ. ಅದರಲ್ಲೇನು ಅಂತಂದರೆ ಹಳೆಯದನ್ನೆಲ್ಲ ಸುಟ್ಟು, ಅಂದರೆ ಕೆಟ್ಟದ್ದನ್ನೆಲ್ಲ ಸುಟ್ಟು ನಮ್ಮ ಅಹಂಕಾರವನ್ನು ದಹನ ಮಾಡೋ ಒಂದು ಸೂಚಕವಾಗಿ ನಾವು ಹಳೆ ಬಟ್ಟೆಗಳನ್ನು ಬೆಂಕಿಗೆ ಹಾಕೋದನ್ನು ನೋಡ್ಬೋದು ಬೆಳಗ್ಗೆ ಸೂರ್ಯ ಹುಟ್ಟಕ್ಕೆ ಮುಂಚೆ. ಸೊ ನಾವು ಅದನ್ನು ಮಾಡಿ ಭೋಗಿ ಹಬ್ಬವನ್ನು ಆಚರಿಸ್ತೀವಿ. ಎರಡನೇ ದಿವಸ ಅಂತ ಬಂದರೆ ನಮ್ಮಲ್ಲಿ ಏನು ಅಂತಂದರೆ ಈ ಪೊಂಗಲ್, ಸಿಹಿ ಪೊಂಗಲ್, ಖಾರ ಪೊಂಗಲ್ ಅಂತ ಮಾಡ್ತಾರೆ. ಸಿಹಿ ಪೊಂಗಲ್ ಸಾಮಾನ್ಯವಾಗಿ ಈ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂಥದ್ದು. ಕರ್ನಾಟಕಕ್ಕೆ ಬಂದರೆ ಇಲ್ಲಿ ಸುಗ್ಗಿ ಕಾಲ ಆಗಿರೋದ್ರಿಂದ ಸುಗ್ಗಿ ಮಾಡಿ ಆಹಾರ ತಗೊಳ್ಳುವಂಥದ್ದು ಅಭ್ಯಾಸ ಇದೆ. ಅದು ಮರುದಿವಸ ಏನು ಅಂತಂದರೆ ತನ್ನ ಜೊತೆಗೆ ದುಡಿದಂಥ ಎತ್ತುಗಳಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಅದಕ್ಕೆ ಬಣ್ಣದ ಹೂಗಳನ್ನು ಕಟ್ಟಿ, ಸೊ ಅದ್ರ ಜೊತೆ ಅದನ್ನು ತನ್ನ ಜೊತೆಗೆ ಸೇರಿಸ್ಕೊಂಡು ಹಬ್ಬ ಮಾಡುವಂಥ ಒಂದು ಆಚರಣೆ, ಆ ಸಂಪ್ರದಾಯವನ್ನು ನಾವು ಇಲ್ಲಿ ನೋಡ್ತಾ ಬರ್ಬೋದು. ಇಷ್ಟೊಂದು ಮಹತ್ವವಾದ ಇರುವಂಥ ಈ ಹಬ್ಬವನ್ನು ಖಂಡಿತವಾಗ್ಲೂ ನಾವು ಬಿಡಲೇಬಾರ್ದು, ಹೇಳ್ತಾ ಇರ್ತೀವಿ. ಸೊ ಹಳೆಯದನ್ನು ಮರೆತೆ, ಅಂದರೆ ನಮ್ಮ ಚರಿತ್ರೆಯನ್ನು ಮರೆತರೆ ಖಂಡಿತ ನಮಗೆ ಭವಿಷ್ಯ ಸಿಗಲಾರದು. ಹಾಗಾಗಿ ಈ ನಮ್ಮ ಸಂಸ್ಕೃತಿಯಲ್ಲೇ, ಈ ನಮ್ಮ ಸಂಪ್ರದಾಯದಲ್ಲೇ ಸಂಪೂರ್ಣ ಆರೋಗ್ಯ ಇರೋದರಿಂದ ನಾವೆಲ್ಲರೂ ಕೂಡ ಖಂಡಿತವಾಗ್ಲೂ ಈ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸೋಣ. ಠಾಕೋರರು ಒಂದು ಕಡೆ ಹೇಳ್ತಾರೆ, ಸೊ ಜಗತ್ತು ಅನ್ನೋದು ಮಹಾದೇವನ ಜಾತ್ರೆ, ಹಾಗಾಗಿ ಅದನ್ನು ಸಂಭ್ರಮದಿಂದ ಆಚರಿಸಿ ಅಂತ. ಆ ದೃಷ್ಟಿಯಲ್ಲಿ ಪ್ರತಿಯೊಂದು ಬದಲಾವಣೆಯ ಕಾಲವನ್ನು ಕೂಡ ಒಂದೊಂದು ಹಬ್ಬವಾಗಿ ನಮ್ಮಲ್ಲಿ ಮಾಡಿಟ್ಟಿದ್ದಾರೆ. ಅಂದರೆ ಒಂದು ಸಂಪ್ರದಾಯವಾಗಿ ಅದು ಅನೂಚಾನವಾಗಿ ನಡ್ಕೊಂಡು ಹೋಗಬೇಕು, ಎಲ್ಲೂ ಕೂಡ ತಡೆ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡೋದ್ರಿಂದ ಈ ಮುಂದಿನ ಬರುವಂಥ ಎಲ್ಲ ಹಬ್ಬಗಳು, ಇದು ಮೊದಲನೇ ಹಬ್ಬ ಆದರೆ ಮತ್ತು ನಮ್ಮ ನವರಾತ್ರಿ ಬರೋ ತನಕ ಏನೆಲ್ಲ ಹಬ್ಬಗಳು ಮಾಡಿದಾರಲ್ಲ ಆ ಎಲ್ಲ ಹಬ್ಬಗಳ ವಿಶೇಷವನ್ನು ಆಯಾ ಸಂದರ್ಭದಲ್ಲಿ ತಿಳ್ಕೊಳ್ತಾ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಸೊ ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದ್ರ ಮೂಲಕ ಒಂದು ಸಣ್ಣ ಕೆಲವು ವಿಚಾರಗಳನ್ನು ಸಂಕ್ರಾಂತಿ ಬಗ್ಗೆ ಹಂಚ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಸ್ನೇಹಿತರಿಗೂ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.